ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಧನುರ್ಮಾಸ ಅಂದರೆ ಸಾಕು ಎಳ್ಳು ಬತ್ತಿಯನ್ನು ನವಗ್ರಹಗಳಿಗೆ ಹಚ್ಚೋದು ಸಾಮಾನ್ಯ. ಆದರೆ ಬಹಳಷ್ಟು ಜನರಿಗೆ ಈ ನವಗ್ರಹಗಳಿಗೆ 9 ಎಳ್ಳು ಬತ್ತಿಯನ್ನೇ ಯಾಕೆ ಹಚ್ಚಬೇಕು ಅಥವಾ ಎಷ್ಟು ಬತ್ತಿಗಳನ್ನು ಹಚ್ಚಬೇಕು, ಇದರ ಹಿಂದೆ ಇರುವಂಥ ಕಾರಣ ಏನು, ಅದಕ್ಕೆ ಯಾವ ಎಣ್ಣೆ ಬಳಸಬೇಕು, ಇದು ಯಾವುದು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನಾವು ಎಳ್ಳು ಬತ್ತಿಯನ್ನು ಹಚ್ತೀವಿ, ಆದರೆ ಅದರ ಹಿಂದೆ ಇರೋ ಉದ್ದೇಶವನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಹಚ್ಚಿದಾಗ ಅದರ ಫಲ ಅನ್ನೋದು ನಮಗೆ ಹೆಚ್ಚಾಗಿ ಸಿಗುತ್ತೆ. ನಾವು ಸುಮ್ಮನೆ ಎಲ್ಲರೂ ಹಚ್ತಾರೆ ಅಂತ ಹೋಗಿ ನಾವು ಹಚ್ಬಿಟ್ಟು ಬರೋದು, ಇದು ತಿಳ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ನವಗ್ರಹಗಳಿಗೆ 9 ಎಳ್ಳು ಬತ್ತಿಯನ್ನೇ ಹಚ್ಚಬೇಕು. 3 ಬತ್ತಿ ಅಥವಾ 5 ಬತ್ತಿ ಈ ರೀತಿ ನಮಗೆ ಇಷ್ಟ ಬಂದಷ್ಟು ಎಲ್ಲ ಎಳ್ಳು ಬತ್ತಿಗಳನ್ನು ಹಚ್ಚೋದಕ್ಕೆ ಹೋಗಬಾರ್ದು. ಇನ್ನು ಅದಕ್ಕೆ 9 ಬತ್ತಿಯನ್ನೇ ಹಚ್ಚಬೇಕು. ಇನ್ನು ಇದಕ್ಕೆ ಯಾವ ಎಣ್ಣೆಯನ್ನು ಬಳಸಬೇಕಂತ ಹೇಳಿದ್ರೆ ನಾವು ಎಳ್ಳೆಣ್ಣೆಯನ್ನೇ ಬಳಸಬೇಕು. ಬೇರೆ ಯಾವುದೋ ರೀತಿಯ ಎಣ್ಣೆಗಳನ್ನು ಬಳಸಿ ಎಳ್ಳು ಬತ್ತಿಯನ್ನು ಹಚ್ಚಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ಎಳ್ಳು ಬತ್ತಿ ನಮಗೆ ಶನಿ ದೋಷವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಎಳ್ಳೆಣ್ಣೆಯನ್ನು ಬಳಸಬೇಕು. ಈಗ ನಿಮಗೆ ಗೊತ್ತಿರುತ್ತೆ, ಯಾವುದೇ ಒಂದು ಜಾತಕದಲ್ಲಿ ಶನಿ ದೋಷ ಇತ್ತು ಅಂತ ಹೇಳಿದ್ರೆ ಅಥವಾ ಅವರಿಗೆ ಶನಿ ದಶೆ, ಶನಿ 7.5 ಈ ರೀತಿ ಏನೋ ಒಂದು ನಡೀತಾ ಇರಬೇಕಾದ್ರೆ ಜ್ಯೋತಿಷಿಗಳು ಅಡ್ವೈಸ್ ಮಾಡಿರ್ತಾರೆ, ನೀವು ಶನಿವಾರ ಹೋಗಿಬಿಟ್ಟು ಎಳ್ಳೆಣ್ಣೆಯಿಂದ ಬತ್ತಿಯನ್ನು ಹಚ್ಚಬರಬೇಕು, ಅಥವಾ ನೀವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ಎಳ್ಳೆಣ್ಣೆಯನ್ನು ಕೊಟ್ಟು ಬನ್ನಿ, ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ದಾನವಾಗಿ ಕುಡಿ ಅಂತ ಹೇಳಿರ್ತಾರೆ. ಅದರ ಹಿಂದಿರೋ ಕಾರಣ ಏನು ಅಂತ ಹೇಳಿದ್ರೆ ಈ ಎಳ್ಳೆಣ್ಣೆ ಅನ್ನೋದು, ಈ ಎಳ್ಳು ಅಂತ ಹೇಳೋದು ಪಾಪನಾಶಕ, ಹಾಗೆ ನಮ್ಮ ದೋಷ ನಿವಾರಕ ಕೂಡ. ಆದ್ದರಿಂದನೇ ಈ ಕಪ್ಪು ಎಳ್ಳಿನಿಂದ ತಯಾರಿಸಿರುವಂಥ ಈ ಎಳ್ಳೆಣ್ಣೆಯನ್ನು ಹಚ್ಚೋದ್ರಿಂದ ದೋಷಗಳು ಪರಿಹಾರ ಆಗುತ್ತೆ. ಅದೇ ರೀತಿ ಕರ್ಮ ಅನ್ನೋದು ಕಡಿಮೆ ಆಗುತ್ತೆ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಜನ್ಮದ್ದು ಹಿಂದಿನ ಜನ್ಮದ್ದು ಸಾಕಷ್ಟು ಕರ್ಮಗಳನ್ನು ಮಾಡಿರ್ತೀವಿ, ಅದರಲ್ಲಿ ಕೆಟ್ಟ ಕರ್ಮಗಳನ್ನು ಮಾಡಿರ್ತೀವಿ. ಅದು ಸಂಪೂರ್ಣವಾಗಿ ಪರಿಹಾರ ಆಗೋದು ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಮಾಡಿರೋಂಥ ಪಾಪಗಳಿಗೆ ಆ ಪಾಪ ಕರ್ಮದ ಫಲಗಳನ್ನು ನಾವು ಅನುಭವಿಸಿಯೇ ಹೋಗಬೇಕು. ಆದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಧನುರ್ಮಾಸಗಳಲ್ಲಿ ನವಗ್ರಹಗಳಿಗೆ ಎಳ್ಳೆಣ್ಣೆಯಿಂದ ಆ ಎಳ್ಳು ಬತ್ತಿಯನ್ನು ಕಪ್ಪು ಎಳ್ಳಿನಿಂದ ಕಪ್ಪು ಬಟ್ಟೆಯಲ್ಲಿ ಆ ಕಪ್ಪು ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಎಳ್ಳೆಣ್ಣೆಯಲ್ಲಿ ನೆನೆಸ್ಬಿಟ್ಟು ತಗೊಂಡೋಗಿ ಹಚ್ಚೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ದೋಷಗಳೇನಿದೆ, ಆ ಕರ್ಮಗಳೇನಿದೆ, ಪಾಪಗಳೇನಿದೆ ಅದನ್ನೆಲ್ಲ ಅದರಲ್ಲಿ ಕಟ್ಟಿ ನಾವು ಅದನ್ನು ಹಚ್ಚೋದ್ರಿಂದ ಅದು ಹೇಗೆ ಉರಿದು ಬೂದಿಯಾಗುತ್ತೋ ಅದೇ ರೀತಿ ನಮ್ಮ ಪಾಪಕರ್ಮಗಳು ಕೂಡ ಉರಿದು ಬೂದಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾವು ನವಗ್ರಹಗಳಿಗೆ 9 ಎಳ್ಳು ಬತ್ತಿಯನ್ನು ಎಳ್ಳೆಣ್ಣೆಯಿಂದಲೇ ಹಚ್ಚಬೇಕಾಗತ್ತೆ. ಇನ್ನು ಈ 9 ಬತ್ತಿನೇ ನಾವು ಯಾಕೆ ಹಚ್ಚಬೇಕು, ಅದರ ಅರ್ಥ ಏನು ಅಂತ ಹೇಳಿದ್ರೆ ಈ 9 ಬತ್ತಿಗಳು 9 ಗ್ರಹಗಳ ಸಂಕೇತ. ಒಂದೊಂದು ಗ್ರಹಕ್ಕೂ ಒಂದೊಂದು ಬತ್ತಿ. ಈಗ ನಾವು 9 ಪ್ರದಕ್ಷಿಣೆಯನ್ನು ಹಾಕಿ ನಾವು ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ. ಪ್ರತಿಯೊಂದು ಬಾರಿ ಒಂದೊಂದು ಸುತ್ತು ಹಾಕ್ಕೊಂಡು ಬಂದು ಒಂದೊಂದು ಬತ್ತಿಯನ್ನು ಹಚ್ಚಬೇಕಾಗತ್ತೆ. ಇದೇ ರೀತಿ 9 ಸುತ್ತು ಹಾಕಿ 9 ಬತ್ತಿಗಳನ್ನು ಹಚ್ಚಬೇಕು. ಮೊದಲನೇ ಬತ್ತಿ ನಾವೇನು ಹಚ್ತೀವಿ ಅದು ಸೂರ್ಯದೇವನಿಗೆ. ಸೂರ್ಯದೇವ ನಮಗೆ ಆರೋಗ್ಯ ಹಾಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಾನೆ. ಈ ಕಾರಣಕ್ಕಾಗಿ ಮೊದಲನೆಯ ಬತ್ತಿಯನ್ನು ಸೂರ್ಯನಿಗೆ ಸಮರ್ಪಣೆ. ಇನ್ನು ಎರಡನೆಯ ಬತ್ತಿ ಚಂದ್ರ. ಚಂದ್ರ ಮನಃಕಾರಕ. ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಚಂದ್ರ. ಚಂದ್ರ ಯಾವಾಗಲೂ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡೋನು ಚಂದ್ರ. ಎರಡನೇ ಬತ್ತಿ ಚಂದ್ರನಿಗೋಸ್ಕರ ಅರ್ಪಣೆಯನ್ನು ಮಾಡಬೇಕು. ಇನ್ನು ಮೂರನೆಯ ಬತ್ತಿ ಮಂಗಳನಿಗೆ ಅರ್ಪಿಸಬೇಕು. ಮಂಗಳ ಅಂತ ಹೇಳಿದ್ರೆ ಭೂಮಿಯ ಒಂದು ಸಮಸ್ಯೆ ಇರಬಹುದು, ಹಾಗೆ ಧೈರ್ಯ, ಸ್ಥೈರ್ಯ ಇವೆಲ್ಲವನ್ನು ಕೊಡೋದು ಮಂಗಳ. ನಮಗೆ ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಬರುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಜಾತಕದಲ್ಲಿ
ಕುಜನ ದೋಷದಿಂದಾಗಿಯೇ ಅದು ಬರುತ್ತೆ. ಆದ್ದರಿಂದ ಈ 3ನೆಯ ಬತ್ತಿಯನ್ನು ಕುಜ ಅಂದರೆ ಮಂಗಳನಿಗೆ ಅರ್ಪಣೆ ಮಾಡಬೇಕಾಗತ್ತೆ. ಇನ್ನು 4ನೆಯ ಬತ್ತಿ ಬುಧನಿಗೆ ಸಮರ್ಪಣೆಯನ್ನು ಮಾಡಬೇಕು. ಬುಧ ನಮ್ಮ ಬುದ್ಧಿ ಆಗಿರಬಹುದು, ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು, ವಿದ್ಯೆ ಆಗಿರ್ಬೋದು, ಇದನ್ನು ಕಂಟ್ರೋಲ್ ಮಾಡುವಂಥ ಗ್ರಹ ಬುಧ. ಆದ್ದರಿಂದ ಈ 4ನೆಯ ಬತ್ತಿಯನ್ನು ಬುಧನಿಗೆ ಅರ್ಪಿಸಬೇಕು. ಇನ್ನು 5ನೆಯ ಬತ್ತಿ ಗುರು ಗ್ರಹಕ್ಕೆ 5ನೆಯ ಬತ್ತಿಯನ್ನು ಅರ್ಪಿಸಬೇಕು. ಗುರು ನಮಗೆ ವಿದ್ಯೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ವಿವಾಹ ಭಾಗ್ಯ, ಪುತ್ರ ಸಂತಾನ ಭಾಗ್ಯ, ಜ್ಞಾನಾರ್ಜನೆ ಇವುಗಳನ್ನೆಲ್ಲ ಕೊಡೋದು ಗುರು ಅಂದರೆ ಬೃಹಸ್ಪತಿ. ಈ ಕಾರಣಕ್ಕಾಗಿ 5ನೆಯ ಬತ್ತಿಯನ್ನು ಗುರುಗ್ರಹಕ್ಕೆ ಸಮರ್ಪಣೆಯನ್ನು ಮಾಡಬೇಕು. ಇನ್ನು 6ನೆಯ ಬತ್ತಿ ಶುಕ್ರನಿಗೆ ಅರ್ಪಿಸಬೇಕು. ಶುಕ್ರ ಅಂತ ಹೇಳಿದ್ರೆ ಸಂಪತ್ತು, ಸೌಂದರ್ಯ, ಐಶ್ವರ್ಯ, ವೈಭೋಗ ಇವೆಲ್ಲವನ್ನು ಕೊಡುವಂಥವನು ಶುಕ್ರ. ಇವೆಲ್ಲವೂ ಕೂಡ ಚೆನ್ನಾಗಿರಬೇಕು. ನಮ್ಮ ಜಾತಕದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿದ್ದರೆ ಅದು ನಿವಾರಣೆಗೋಸ್ಕರ ಈ 6ನೆಯ ಬತ್ತಿಯನ್ನು ಶುಕ್ರನಿಗೆ ಅರ್ಪಿಸಬೇಕು. ಇನ್ನು 7ನೆಯ ಬತ್ತಿ ಶನಿ. 7ನೆಯ ಗ್ರಹ ಶನಿಗೆ ಈ 7ನೆಯ ಬತ್ತಿಯನ್ನು ಸಮರ್ಪಣೆ ಮಾಡಬೇಕು. ಶನಿ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಕರ್ಮ ಫಲಗಳು, ಇಂದಿನ ಜನ್ಮದಾಗಿರ್ಬೋದು, ಈ ಜನ್ಮದ ಆಗಿರಬಹುದು, ಆ ಕರ್ಮ ಫಲಗಳನ್ನು ಕೊಡುವಂಥವನು ಶನಿದೇವ. ಹಾಗೆ ನಾವು ಮಾಡೋಂಥ ಉದ್ಯೋಗ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಆಗುವಂಥ ಆ ಸಾಲ ಬಾಧೆಗಳಿರ್ಬೋದು, ದುಃಖಗಳಿರ್ಬೋದು, ಇವೆಲ್ಲವುಗಳಿಗೂ ಕೂಡ ಕಾರಣ ಶನಿದೇವ. ಇವುಗಳೆಲ್ಲದರ ಪರಿಹಾರಕ್ಕಾಗಿ ನಾವು 7ನೇ ಬತ್ತಿಯನ್ನು ಶನಿದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಇನ್ನು 8ನೆಯದು ರಾಹು. 8ನೇ ಬತ್ತಿಯನ್ನು ರಾಹುವಿಗೆ ಅರ್ಪಣೆಯನ್ನು ಮಾಡಬೇಕು. ಈ ರಾಹು ಗ್ರಹ ನಮ್ಮ ಜೀವನದಲ್ಲಿ ಆಗುವಂಥ ಅಕಸ್ಮಾತ್ತಾಗಿ ನಡೆಯುವಂಥ ಘಟನೆಗಳಾಗಿರ್ಬೋದು, ಸಮಸ್ಯೆಗಳು ನಮಗೆ ಬರುವಂಥದ್ದಿರ್ಬೋದು, ಅಥವಾ ದಿಢೀರಂತ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ, ಯಶಸ್ಸು ಇದೆಲ್ಲ ಸಿಗುವಂಥದ್ದಿರ್ಬೋದು. ಇದನ್ನೆಲ್ಲ ಕೂಡ ಕೊಡುವಂಥವನು ರಾಹು. ಆದ್ದರಿಂದ ಈ 8ನೆಯ ಬತ್ತಿಯನ್ನು ರಾಹುವಿಗೆ ಅರ್ಪಿಸಬೇಕು. ಇದರಿಂದ ಈ ಅಕಸ್ಮಾತ್ತಾಗಿ ಬರುವಂಥ ಸಮಸ್ಯೆಗಳಿಂದ ಪಾರಾಗಬಹುದು. 9ನೆಯ ಬತ್ತಿ ಕೇತುವಿಗೆ ಸಮರ್ಪಣೆಯನ್ನು ಮಾಡಬೇಕು. ಕೇತು ಮೋಕ್ಷಕಾರಕ. ಅದೇ ರೀತಿ ಮನಸ್ಸಿನಲ್ಲಿ ಆತಂಕ, ಅಜ್ಞಾತ ಭಯ, ಅತಿಯಾದ ಕಾರಣ ಇಲ್ಲದೆ ಭಯ ಆಗುವಂಥದ್ದು, ಇದೆಲ್ಲಕ್ಕೂ ಕಾರಣ ಕೇತು ಗ್ರಹ. ಇವುಗಳಿಂದ ಪರಿಹಾರಕ್ಕಾಗಿ ಈ 9ನೇ ಬತ್ತಿಯನ್ನು ಕೇತುವಿಗೆ ಸಮರ್ಪಣೆಯನ್ನು ಮಾಡಬೇಕು. ಈ ರೀತಿ ಒಂದೊಂದು ಗ್ರಹಗಳಿಗೂ ಒಂದೊಂದು ಬತ್ತಿಯನ್ನು ಹಚ್ಚಬೇಕಾಗುತ್ತೆ. ಇನ್ನು ಎಳ್ಳು ಬತ್ತಿಯನ್ನು ಹಚ್ಚಬೇಕಾದ್ರೆ ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡಿ ಹಚ್ಚಬೇಕಾಗತ್ತೆ. ಆ 9 ದಿನಗಳು ಯಾವ ಕಾರಣಕ್ಕಾಗಿ ನಾವು ಎಳ್ಳು ಬತ್ತಿಯನ್ನು ಹಚ್ತೀವಿ, ನವಗ್ರಹವನ್ನು ಪ್ರದಕ್ಷಿಣೆ ಮಾಡ್ತೀವಿ ಅಂತ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಮಗೆ ಆಗಿರುವಂಥ ಒಂದು ಕರ್ಮ ಫಲಗಳು, ಅದೇ ರೀತಿ ಪಾಪ ಪರಿಹಾರಕ್ಕಾಗಿ, ದೋಷ ಪರಿಹಾರಕ್ಕಾಗಿ ನಾನು ಈ ಒಂದು ಎಳ್ಳು ಬತ್ತಿಯನ್ನು 9 ದಿನಗಳ ಕಾಲ ಹಚ್ತೀನಿ ಅಂತ ನೀವು ಆ ನವಗ್ರಹಗಳಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು, ಅದೇ ರೀತಿ ಶನಿದೇವರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಎಳ್ಳು ಬತ್ತಿಯನ್ನು ಹಚ್ಚಬೇಕು. ಅದೇ ರೀತಿ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಇನ್ನು ಈ ಎಳ್ಳು ಬತ್ತಿಯನ್ನು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಹಚ್ಚಬೇಕಾಗತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬೆಳಗ್ಗೆ 6 ಗಂಟೆಯ ಒಳಗಡೆನೇ ಈ ಒಂದು ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ. ಅದು ಅತ್ಯಂತ ಶ್ರೇಷ್ಠ. ಯಾಕೆಂದರೆ ಸೂರ್ಯನ ಕಿರಣ ಇನ್ನೂ ಭೂಮಿ ಮೇಲೆ ಬಂದಿರಬಾರ್ದು. ಆ ಸಮಯದಲ್ಲೇ ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ. ಇನ್ನು ಕೆಲವರಿಗೆ ಸಾಧ್ಯನೇ ಆಗೋದಿಲ್ಲ ಬೆಳಗ್ಗೆ ಸಮಯದಲ್ಲಿ ಅನ್ನೋಂಥವ್ರು ಸಂಜೆ 6 ಗಂಟೆಯ ನಂತರ ನೀವು, ಅಂದರೆ ಸೂರ್ಯ ಮುಳುಗಿದ ಮೇಲೆ ನೀವು ಎಳ್ಳು ಬತ್ತಿಯನ್ನು ಹಚ್ಬೋದು. ಇನ್ನು ಎಳ್ಳು ಬತ್ತಿಯನ್ನು ಹಚ್ಚೋದಕ್ಕಿಂತ ಮುಂಚೆ ನೀವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಕೈಕಾಲುಗಳನ್ನು ತೊಳೆದುಕೊಂಡು ಆನಂತರ ಒಳಗಡೆ ಹೋಗ್ಬಿಟ್ಟು ನೀವು ಹಚ್ಚಬೇಕಾಗತ್ತೆ. ಮನೆಯಿಂದ ಹಾಗೇ ಬಂದು ಆ ಕಾಲು ಕೈ ತೊಳೆದೇ ಸೀದಾ ಹೋಗಿ ಹಾಗೆ ಹಚ್ಚಬಾರ್ದು. ಇನ್ನು ಇದನ್ನು ಹಚ್ಚಬೇಕಾದ್ರೆ ಮನಸ್ಥಿತಿ ಶಾಂತವಾಗಿರಬೇಕು. ಆ ಮನಸ್ಸಿನಲ್ಲಿ ಕೋಪ, ದುಗುಡ, ದುಃಖ ಇವುಗಳನ್ನೆಲ್ಲ ತುಂಬಿಕೊಂಡು ಹೋಗಿ ಹಚ್ಚಬಾರ್ದು.
ಇನ್ನು ರಾತ್ರಿ ವೇಳೆ ಈ ಎಳ್ಳು ಬತ್ತಿಯನ್ನು ಹಚ್ಚಬಾರ್ದು. ಸಂಜೆ 6 ಗಂಟೆ ಸಮಯದಲ್ಲಿ ಹಚ್ಚಿದರೆ ಪರವಾಗಿಲ್ಲ. ಇನ್ನೂ ತಡವಾಗಿ ಹೋಗಿ ಹಚ್ಚೋದು ಕೂಡ ಸರಿಯಲ್ಲ. ಆದಷ್ಟು ನೀವು ಬೆಳಗಿನ ಸಮಯದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಪಡೋದು ತುಂಬಾ ಒಳ್ಳೆಯದು. ಇನ್ನು ಈ ಎಳ್ಳು ಬತ್ತಿ ಹಚ್ಚೋದಕ್ಕೆ ನೀವು ಕಡ್ಡಾಯವಾಗಿ ಎಳ್ಳೆಣ್ಣೆಯನ್ನೇ ಬಳಸಬೇಕು. ಬೇರೆ ಯಾವುದೋ ಎಣ್ಣೆಗಳನ್ನು ಬಳಸಬಾರ್ದು. ಈ ರೀತಿ ಧನುರ್ಮಾಸದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ನಮ್ಮ ಕರ್ಮ ಫಲಗಳೇನಿದೆ ಅದು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೂ ತಕ್ಕ ಮಟ್ಟಿಗೆ ಅದು ಕಡಿಮೆ ಆಗುತ್ತೆ. ಆದ್ದರಿಂದ ಈ ಧನುರ್ಮಾಸದಲ್ಲಿ ಯಾವ ರೀತಿಯಾಗಿ ಎಳ್ಳು ಬತ್ತಿಯನ್ನು ಯಾವ ಸಮಯದಲ್ಲಿ ಯಾವ ಎಣ್ಣೆಯನ್ನು ಬಳಸಿ ಯಾವ ಕಾರಣಕ್ಕಾಗಿ ಹಚ್ಚಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.